ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ವಿಐ ಕಮ್ಯುನಿಟಿಗೆ ಬೇಕಾದಂತಹ ಇನ್ನೊಂದು ಹೊಸ ಆಪ್ ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ ಹೊಸ ಆಪ್ ಯಾವ್ದಪ್ಪ ಅಂತಂದ್ರೆ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್. ಸ್ನೇಹಿತರೆ, ಇದು ಮೊದಲನೇ ಭಾಗ. ಈ ಭಾಗದಲ್ಲಿ ನಿಮಗೆ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಈ ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡೋದು ಯಾವ ರೀತಿ, ಇದರಲ್ಲಿ ಇರತಕ್ಕಂತ ಕೆಲವು ಫೀಚರ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಈ ಆಪ್ ಇಂದ ನಮಗೆ ಏನೆಲ್ಲ ಪ್ರಯೋಜನ, ಇದನ್ನ ಡೌನ್ಲೋಡ್ ಮಾಡೋದು ಯಾವ ರೀತಿ, ಯೂಸ್ ಮಾಡೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಈ ಆಪ್ ಇಂದ ನಮಗೆ ಏನೆಲ್ಲ ಪ್ರಯೋಜನ ಅಂತ ತಿಳ್ಕೊಳ್ಳೋಣ. ಈ ಆಪ್ ಇಂದ ನಮಗೆ ಸಾಕಷ್ಟು ಪ್ರಯೋಜನಗಳಿವೆ. ಈ ಒಂದು ಸಿಂಗಲ್ ಆಪ್ ಅಲ್ಲಿ ಒಟ್ಟು 27 ಫೀಚರ್ಸ್ ಇದೆ. ಅದರಲ್ಲಿ ಮೊದಲೆದ್ದು AI ಅಸಿಸ್ಟೆಂಟ್, ಡಾಕ್ಯುಮೆಂಟ್ ರೀಡರ್, ಆಡಿಯೋ ಕನ್ವರ್ಟರ್, ಆಡಿಯೋ ವಿಡಿಯೋ ಕನ್ವರ್ಟರ್, ಹಾಗೆ ಸಾಕಷ್ಟು ಪ್ರಯೋಜನಗಳು ಈ ಆಪ್ ಇಂದ ನಾವು ಪಡ್ಕೋಬಹುದು. ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಡೆಮೋನ ಶುರು ಮಾಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ಈ ಸಾಫ್ಟ್ವೇರ್ ನ ಎಲ್ಲಿಂದ ಡೌನ್ಲೋಡ್ ಮಾಡೋದು ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಆಪ್ ನಮಗೆ ಮೈಕ್ರೋಸಾಫ್ಟ್ ಸ್ಟೋರ್ ಇಂದ ಫ್ರೀ ಆಗಿ ಸಿಗುತ್ತೆ. ಸೊ ನಾವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈಗ ಮೊದಲನೇದಾಗಿ ಇದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳ್ಕೊಳ್ಳೋಣ. ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents, blank. ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮೆನು ಓಪನ್ ಆಗಿದೆ. ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ಸ್ಟೋರ್ ಟೈಪ್ ಮಾಡ್ತಾ ಇದ್ದೀನಿ. STORE. Microsoft Store system. Press right to view options 1 of 1 level 1. ಸ್ನೇಹಿತರೆ, ಇವಾಗ ಮೈಕ್ರೋಸಾಫ್ಟ್ ಸ್ಟೋರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Store window. Age rating everyone. Click for more information. Link. ಸ್ನೇಹಿತರೆ, ಇವಾಗ ಮೈಕ್ರೋಸಾಫ್ಟ್ ಸ್ಟೋರ್ ಓಪನ್ ಆಗಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ, ಮೈಕ್ರೋಸಾಫ್ಟ್ ಸ್ಟೋರ್ ಇಂದ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಮೈಕ್ರೋಸಾಫ್ಟ್ ಅಕೌಂಟ್ ಇರಲೇಬೇಕಂತ ಏನು ರೂಲ್ಸ್ ಇಲ್ಲ. ಸ್ನೇಹಿತರೆ, ಇವಾಗ ನಾನು ಸರ್ಚ್ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ಸರ್ಚ್ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಇ ಪ್ರೆಸ್ ಮಾಡ್ತಾ ಇದ್ದೀನಿ. ಇ ಫಾರ್ ಎಡಿಟ್. Search grouping. Search edit blank. ಸ್ನೇಹಿತರೆ, ಇವಾಗ ಸರ್ಚ್ ಬಾಕ್ಸ್ ಓಪನ್ ಆಗಿದೆ. ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಟೈಪ್ ಮಾಡ್ತಾ ಇದ್ದೀನಿ. PRODUCTITIVITY ಸ್ಪೇಸ್ COMPANION. PRODUCTITIVITY space COHM. 5 suggestions. PANION. ಸ್ನೇಹಿತರೆ, ಇವಾಗ ನಾನು ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಟೈಪ್ ಮಾಡಿದ್ದೀನಿ. ನಾನೀಗ ಡೌನ್ ಅರಕಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಸರ್ಚ್ ರಿಸಲ್ಟ್ ಓಪನ್ ಆಗಿದೆ. Productivity Companion 1 of 5. Productivity Companion app 2 of 5. ಓಕೆ ಫ್ರೆಂಡ್ಸ್, ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಆಪ್. ನಾನೀಗ ಈ ಆಪ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 5 suggestions. Blind Tech Nexus link. ಸ್ನೇಹಿತರೆ, ಈ ಆಪ್ ಅನ್ನ ಬ್ಲೈಂಡ್ ಟೆಕ್ ನೆಕ್ಸಸ್ ಅವರು ಡೆವಲಪ್ ಮಾಡಿದ್ದಾರೆ. ಸೊ ಇವಾಗ ನಾನು ಇಲ್ಲಿ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಗೆಟ್ ಅಂತ ಸಿಗೋ ತನಕ. Productivity link. Get button. ಓಕೆ ಫ್ರೆಂಡ್ಸ್, ಗೆಟ್ ಬಟನ್. ನಾನೀಗ ಗೆಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space share button. Preparing to download. Queued. Installing. Reserving space. Installing 2%, 1006.5 KB of 304.1 MB downloaded. 4%, 14%. Installing 17%, 54.70 MB of 304.1 MB downloaded. 24%. Installing 31%, 111.1 MB of 304.1 MB downloaded. 34%, 44%. Installing 46%, 170.7 MB of 304.1 MB downloaded. 54%. Installing 62%, 230.7 MB of 304.1 MB downloaded. 64%, 74%. Installing 77%, 292.0 MB of 304.1 MB downloaded. 89%. Installing 90%, 304.1 MB of 304.1 MB downloaded. 100%, 0%. Open button. New notification from Microsoft Store. Productivity Companion just got installed. Check it out. Actions 1 of 1 window. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಆಪ್ ಡೌನ್ಲೋಡ್ ಆಗಿದೆ. ಸೊ ಇಲ್ಲೇ ಓಪನ್ ಬಟನ್ ಇದೆ. ನಾವು ಬೇಕಿದ್ರೆ ಇಲ್ಲಿಂದನೇ ಓಪನ್ ಮಾಡ್ಕೋಬಹುದು. ನೋಡೋಣ, ಫೋಕಸ್ ಚೆಕ್ ಮಾಡ್ತಾ ಇದ್ದೀನಿ. ಫೋಕಸ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open button focused. ಓಕೆ ಫ್ರೆಂಡ್ಸ್, ಓಪನ್ ಬಟನ್. ನನಗೆ ಓಪನ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
unavailable. Welcome to Productivity Companion dialog. Welcome to Productivity Companion 26.2. In this update, we've done a significant improvements in AI Assistant, device information, global radio player, Wikipedia search and more. We've also added French, Hindi and Vietnamese translations in this release. If you want to give feedback or also want to translate Productivity Companion to your language, please connect with us through Send Feedback option. If you wish to translate, please make sure you provide your email address so that we can contact you. Click what's new to see the full release notes. Don't show this dialogue again. Off button. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಆಪ್ ಡೌನ್ಲೋಡ್ ಆಗಿ ಓಪನ್ ಆಗಿದೆ. ಇಲ್ಲಿ ಡು ನಾಟ್ ಶೋ ಡೈಲಾಗ್ ಅಗೇನ್ ಚೆಕ್ ಬಾಕ್ಸ್ ಆಫ್ ಆಗಿದೆ. ನಾನು ಇದನ್ನ ಆನ್ ಮಾಡ್ತಾ ಇದ್ದೀನಿ. ಆನ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Don't show this dialogue again. On. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. What's new button Alt plus N. ಮತ್ತೆ ಟ್ಯಾಬ್. Got it button Alt plus G. ಓಕೆ ಫ್ರೆಂಡ್ಸ್, ಗಾಟ್ ಇಟ್ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pane. ಸ್ನೇಹಿತರೆ, ಇವಾಗ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಆಪ್ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನಾವು ಮೈಕ್ರೋಸಾಫ್ಟ್ ಸ್ಟೋರ್ ಇಂದ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇದು ಡೆಸ್ಕ್ಟಾಪ್ ಮೇಲೆ ಶಾರ್ಟ್ಕಟ್ ಕ್ರಿಯೇಟ್ ಆಗಿರೋದಿಲ್ಲ. ಸೊ ಈಗ ಈ ಆಪ್ ಅನ್ನ ನಾವು ಡೆಸ್ಕ್ಟಾಪ್ ಮೇಲೆ ಕ್ರಿಯೇಟ್ ಯಾವ ರೀತಿ ಮಾಡ್ಕೊಳ್ಳೋದು ತಿಳ್ಕೊಳ್ಳೋಣ. ನಾನು ಇವಾಗ ರನ್ ಡೈಲಾಗ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ. ವಿಂಡೋಸ್ ಮತ್ತೆ ಆರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ. Run dialog. Type the name of a program, folder, document, or internet resource, and Windows will open it for you. Open. Combo box collapsed. www.google.com. www.google.com selected instead. ಸ್ನೇಹಿತರೆ, ಇವಾಗ ರನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನೀಗ ಈ ರನ್ ಡೈಲಾಗ್ ಬಾಕ್ಸ್ ಅಲ್ಲಿ ಶೆಲ್ ಕೋಲನ್ ಆಪ್ಸ್ ಫೋಲ್ಡರ್ ಟೈಪ್ ಮಾಡ್ತಾ ಇದ್ದೀನಿ. SHELL ಶೆಲ್ ಕೋಲನ್ಗೆ ಶಿಫ್ಟ್ ಮತ್ತೆ ಸೆಮಿ ಕೋಲನ್ APPS ಆಪ್ಸ್ ಫೋಲ್ಡರ್ ಟೈಪ್ ಮಾಡ್ತಾ ಇದ್ದೀನಿ. SHELL:APPS:FOLDER. ಸ್ನೇಹಿತರೆ, ನಾನೀಗ ಶೆಲ್ ಕೋಲನ್ ಆಪ್ಸ್ ಫೋಲ್ಡರ್ ಟೈಪ್ ಮಾಡಿದ್ದೀನಿ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. File Explorer, Applications, File Explorer, Items View List, 7-zip File Manager not selected, row 1, column 1 of 135. Applications tab selected 1 of 1. ಸ್ನೇಹಿತರೆ, ಇವಾಗ ಅಪ್ಲಿಕೇಶನ್ ಫೋಲ್ಡರ್ ಓಪನ್ ಆಗಿದೆ. ಸೊ ಇಲ್ಲಿ ನಾನೀಗ P ಪ್ರೆಸ್ ಮಾಡ್ತಾ ಇದ್ದೀನಿ. Paint row 2 P, PC Man P, Performance P, Phone Link column 2 P, Photos column P, Power Automator P, Power ISO P, Power ISO LP, Power ISO P, PowerPoint 20 P, Print Manage P, Productivity Companion row 6 column 179 of 135. ಓಕೆ ಫ್ರೆಂಡ್ಸ್, ಇವಾಗ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಆಪ್ ಸಿಕ್ಕಿದೆ. ನಾನೀಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Context menu. ಸ್ನೇಹಿತರೆ, ಇವಾಗ ಕಾಂಟೆಕ್ಸ್ಟ್ ಮೆನು ಓಪನ್ ಆಗಿದೆ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open 01 of 7. ಸ್ನೇಹಿತರೆ, ಇಲ್ಲಿ ಮೊದಲೇ ಆಪ್ಷನ್ ಓಪನ್. ನೀವು ಬೇಕಿದ್ರೆ ಇಲ್ಲಿಂದನೇ ಓಪನ್ ಮಾಡ್ಕೋಬಹುದು. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Run as administrator R2 of 7. ಸೊ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಮತ್ತೆ ಡೌನ್. Uninstall U3 of 7. ಅನ್ಇನ್ಸ್ಟಾಲ್ ಬೇಕಿದ್ರೆ ನೀವು ಇಲ್ಲಿಂದನೇ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಮತ್ತೆ ಡೌನ್. Pin to start P4 of 7. ಓಕೆ ಫ್ರೆಂಡ್ಸ್, ಪಿನ್ ಟು ಸ್ಟಾರ್ಟ್. ಸ್ನೇಹಿತರೆ, ಈ ಅಪ್ಲಿಕೇಶನ್ ನೀವು ಬೇಕಿದ್ರೆ ನಿಮ್ಮ ಸ್ಟಾರ್ಟ್ ಮೆನ್ಯೂಲಿ ಕೂಡ ಪಿನ್ ಮಾಡಿ ಇಟ್ಕೋಬಹುದು. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pin to taskbar K5 of 7. ಪಿನ್ ಟು ಟಾಸ್ಕ್ ಬಾರ್ ಬೇಕಿದ್ರೆ ನೀವು ಈ ಆಪ್ ಅನ್ನ ಟಾಸ್ಕ್ ಬಾರ್ ಅಲ್ಲಿ ಪಿನ್ ಮಾಡಿ ಇಟ್ಕೋಬಹುದು. ಮತ್ತೆ ಡೌನ್. Create shortcut S7 of 7. ಓಕೆ ಫ್ರೆಂಡ್ಸ್, ಕ್ರಿಯೇಟ್ ಶಾರ್ಟ್ಕಟ್. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Shortcut dialog. Windows can't create a shortcut here. Do you want the shortcut to be placed on the desktop instead? Yes button Alt plus Y. ಓಕೆ ಫ್ರೆಂಡ್ಸ್, ನಾನೀಗ ಎಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಮ್ಮ ಫೋಕಸ್ ಆಲ್ರೆಡಿ ಎಸ್ ಬಟನ್ ಮೇಲೆ ಇದೆ. Space Applications, File Explorer, Items View List, Productivity Companion 79 of 135. ಓಕೆ ಫ್ರೆಂಡ್ಸ್, ಇವಾಗ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಈ ಆಪ್ ಡೆಸ್ಕ್ಟಾಪ್ ಮೇಲೆ ಪ್ಲೇಸ್ ಆಗಿದೆ. ನಾನು ಇವಾಗ ಈ ಆಪ್ಸ್ ಫೋಲ್ಡರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ, ಇವಾಗ ನಾನು ಡೆಸ್ಕ್ಟಾಪ್ ಗೆ ಹೋಗ್ತಾ ಇದ್ದೀನಿ. ವಿಂಡೋಸ್ ಮತ್ತೆ D ಕೀ ಪ್ರೆಸ್ ಮಾಡೋದ್ರ ಮೂಲಕ. Folder View List, Sagar 1 of 9. ಸ್ನೇಹಿತರೆ, ನಾನೀಗ P ಪ್ರೆಸ್ ಮಾಡ್ತಾ ಇದ್ದೀನಿ. P, Productivity Companion, Shortcut 9 of 9. Location, Sagar Tooltip. ಓಕೆ ಫ್ರೆಂಡ್ಸ್, ಇವಾಗ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಸಿಕ್ಕಿದೆ. ನಾನೀಗ ಇದನ್ನು ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pane. Select feature and press enter to open. Right click to see more options. List Alt plus F. AI Assistant 1 of 27. ಸ್ನೇಹಿತರೆ, ಕೇಳಿದ್ರಲ್ಲ, ನೋಡಿ, ನಾನು ಆಗಲೇ ಹೇಳಿದ್ದೆ ಈ ಒಂದು ಸಿಂಗಲ್ ಆಪ್ ಅಲ್ಲಿ 27 ಫೀಚರ್ಸ್ ಇದೆ ಅಂತ ಹೇಳಿದ್ದೆ. ಈ 27 ಫೀಚರ್ಸ್ ಯಾವ್ದು ಅಂತ ನಿಮಗೆ ಒಂದೊಂದಾಗಿ ಓದಿಸಿ ತೋರಿಸ್ತೀನಿ. ನಾನೀಗ ಇಲ್ಲಿಂದ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮೊದಲೇದು AI ಅಸಿಸ್ಟೆಂಟ್. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Audio to video converter 2 of 27. Audio transcriber 3 of 27. Audio video editor 4 of 27. Currency converter 5 of 27. Device information 6 of 27. Document reader 7 of 27. Global radio player 8 of 27. HTML to markdown converter 9 of 27. Image OCR 10 of 27. Image describer 11 of 27. Image generator 12 of 27. Image resizer 13 of 27.
Image to PDF converter 14 of 27. Link saver 15 of 27. Markdown to HTML converter 16 of 27. Media converter 17 of 27. Notes manager 18 of 27. PDF to image converter 19 of 27. Text to speech converter 20 of 27. Text to image converter 21 of 27. Text translator 22 of 27. Video to audio converter 23 of 27. Voice recorder 24 of 27. Weather 25 of 27. Wikipedia search 26 of 27. Word to EPUB converter 27 of 27. ನೋಡಿ ಸ್ನೇಹಿತರೆ, ಕೇಳಿದ್ರಲ್ಲ, ನೋಡಿ ಒಟ್ಟು 27 ಫೀಚರ್ಸ್ ಇದೆ. ನಾನೀಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. AI assistant 1 of 27. ಸ್ನೇಹಿತರೆ, ಇವಾಗ ಒಂದೊಂದಾಗಿ ಫೀಚರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ AI ಅಸಿಸ್ಟೆಂಟ್. ಸ್ನೇಹಿತರೆ, AI ಅಸಿಸ್ಟೆಂಟ್ ಅಂತಂದ್ರೆ ನಾವು ಗೂಗಲ್ ಜೈಮಿನಿ ಮತ್ತೆ ಚಾಟ್ ಜಿಪಿಟಿ ನ ಯಾವ ರೀತಿ ಯೂಸ್ ಮಾಡ್ತೀವೋ ಇದು ಅದೇ ರೀತಿ. ಈಗ ನಾನು AI ಅಸಿಸ್ಟೆಂಟ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. AI assistant, enter your prompt, edit multi-line alt plus P blank. ಸ್ನೇಹಿತರೆ, ಇಲ್ಲಿ ಪ್ರಾಂಪ್ಟ್ ಕೇಳ್ತಾ ಇದೆ. ಈಗ ನಾನು ಇಲ್ಲಿ ಪ್ರಾಂಪ್ಟ್ ಅಲ್ಲಿ ಇಂಪಾರ್ಟೆಂಟ್ NVDA ಕೀ ಸ್ಟ್ರೋಕ್ಸ್ ಟೈಪ್ ಮಾಡ್ತಾ ಇದ್ದೀನಿ. IMPORTANT space NVDA space KEY space STROKES. ಸ್ನೇಹಿತರೆ, ನಾನು ಇವಾಗ ಇಂಪಾರ್ಟೆಂಟ್ NVDA ಕೀ ಸ್ಟ್ರೋಕ್ಸ್ ಟೈಪ್ ಮಾಡಿದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Attachments button alt plus A. ಮತ್ತೆ ಟ್ಯಾಬ್. Web search off button alt plus W. ಮತ್ತೆ ಟ್ಯಾಬ್. Thinking experimental off button alt plus T. ಮತ್ತೆ ಟ್ಯಾಬ್. Send button alt plus S. ಓಕೆ ಫ್ರೆಂಡ್ಸ್, ನಾನೀಗ ಸೆಂಡ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Stop response. Send messages list AI to help you navigate and use the NVDA non-visual desktop access screen reader efficiently. Here are the most important keyboard shortcuts broken down by category. Note, the NVDA modifier key is the insert key on the numeric keypad or the caps lock key depending on your settings. In these shortcuts, NVDA means holding down your chosen modifier key. 1. Basic control and speech. NVDA plus control plus S. Open the speech viewer. Allows you to see what NVDA is saying on the screen. NVDA plus CTRL plus V. Report formatting, font, color, alignment of the text under the cursor. Control silence/stop current speech immediately. Shift pause speech. Press again to resume. 2. Navigation. Reading text. NVDA plus up arrow. Say all. Reads continuously from the current location to the end of the document/page. NVDA plus down arrow. Read current line. NVDA plus left/right arrow. Read previous/next character. NVDA plus shift plus left/right arrow. Read previous/next word. Page up/page down. Move by paragraph when reading documents. 3. Browsing the web and documents. Quick navigation keys. When browsing a web page, you can press single letters to jump to specific elements. Press shift plus letter to go backward. H. Jump to next heading. H1 through H6. F. Jump to next form field/input box. B. Jump to next button. L. Jump to next list. K. Jump to next link. T. Jump to next table. NVDA plus F7. Open the elements list. Allows you to view all links, headings, or form fields on the page in the searchable list. ಸ್ನೇಹಿತರೆ, ನಮಗೆ ಈ ರೆಸ್ಪಾನ್ಸ್ ಬೇಕಾಗಿದ್ದಲ್ಲಿ ಇದನ್ನ ನಾವು ಕಾಪಿ ಕೂಡ ಮಾಡ್ಕೋಬಹುದು. ಯಾವ ರೀತಿ ಅಂತಂದ್ರೆ, ನಾನೀಗ ಸೆಲೆಕ್ಟ್ ಆಲ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಆಲ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ A ಪ್ರೆಸ್ ಮಾಡ್ತಾ ಇದ್ದೀನಿ. 2608 characters selected. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಸೆಲೆಕ್ಟ್ ಆಗಿದೆ. ಇದನ್ನ ಕಾಪಿ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ C ಪ್ರೆಸ್ ಮಾಡ್ತಾ ಇದ್ದೀನಿ. Copy. ಓಕೆ ಫ್ರೆಂಡ್ಸ್, ಇವಾಗ ರೆಸ್ಪಾನ್ಸ್ ಕಾಪಿ ಆಗಿದೆ. ನಾವು ಇದನ್ನ ಬೇಕಿದ್ರೆ ನೋಟ್ ಪ್ಯಾಡ್ ಅಥವಾ ವರ್ಡ್ ಅಲ್ಲಿ ಪೇಸ್ಟ್ ಮಾಡ್ಕೊಂಡು ಓದ್ಕೋಬಹುದು. ಸ್ನೇಹಿತರೆ, ಇವಾಗ AI ಅಸಿಸ್ಟೆಂಟ್ ಇಂದ ಹೊರಗಡೆ ಬರೋದಕ್ಕೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Back button alt plus B. ಓಕೆ ಫ್ರೆಂಡ್ಸ್, ಬ್ಯಾಕ್ ಬಟನ್, ನಾನೀಗ ಬ್ಯಾಕ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Productivity companion. Select feature and press enter to open. Right click to see more options. List alt plus F. AI assistant 1 of 27. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನುಳಿದಿರತಕ್ಕಂತ ಫೀಚರ್ ಬಗ್ಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.